ಜಗತ್ತನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡ್ಗುಂದಿ. ಮುಖ್ಯಾಂಶಗಳು: ದಾನ ಧರ್ಮದ ಸಂಕೇತ ರಂಜಾನ್ ಹಬ್ಬಕ್ಕೂ ತಟ್ಟಿದ ಕೊರೋನಾ ಎಫೆಕ್ಟ್. ತರಕಾರಿ ದಿನಸಿ ಖರೀದಿಸಲು ಸಾಮಾಜಿಕ ಅಂತರ ಕಾಯದೆ ಮುಗಿಬಿದ್ದ ಜನ. ಪರಿಷ್ಕೃತ ಮಾರ್ಗಸೂಚಿಕೆಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ. ಮಹಾಮಾರಿ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಇಡೀ ವಿಶ್ವವೇ ಒಂದಾಗಿ ಭಾಗಿಯಾಗಬೇಕು. ವಿಶ್ವದಲ್ಲಿ 2,11,609 ಜನರು ಕೊರೋನಾಗೆ ಬಲಿ. ವಾರ್ತೆಗಳ ವಿವರ. ಲಾಕ್ಡೌನ್ ನಿಯಮಗಳನ್ನು ಮುರಿಯದೆ ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ಕೋವಿಡ್ ಸಾಂಕ್ರಾಮಿಕದ ಕಾರಣಕ್ಕಾಗಿ ಸರಳವಾಗಿ ಹಬ್ಬ ಆಚರಣೆ ಮಾಡಲು ಮನವಿ. ಸಾಮೂಹಿಕ ಪ್ರಾರ್ಥನೆ ಇಲ್ಲ, ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ಹೌದು, ಕೊರೋನಾ ವೈರಸ್ನ ಬಿಸಿ ಈಗ ರಂಜಾನ್ ಹಬ್ಬಕ್ಕೂ ತಟ್ಟಿದೆ. ವಿಶ್ವಾದ್ಯಂತ ಎಲ್ಲೆಡೆ ಇರುವ ಮುಸ್ಲಿಂ ಬಾಂಧವರು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುವ ಪವಿತ್ರ ರಂಜಾನ್ ಹಬ್ಬ ಭಾರತದಲ್ಲಿ ಈಗಾಗಲೇ ಆರಂಭವಾಗಿದೆ. ಮುಸ್ಲಿಂ ಸಂಪ್ರದಾಯದ ಪ್ರಕಾರ ರಂಜಾನ್ ತಿಂಗಳನ್ನು ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗಿದ್ದು, ಈ ವರ್ಷದ ಹಿಜರಿ ಕ್ಯಾಲೆಂಡರ್ ಪ್ರಕಾರ 9ನೇ ತಿಂಗಳು, ಅಂದರೆ ಇದೇ ಏಪ್ರಿಲ್ನಲ್ಲಿ ಇದನ್ನು ಆಚರಿಸಲಾಗುತ್ತದೆ. ಸಂಪ್ರದಾಯದಂತೆ ಅರ್ಧ ಚಂದ್ರಾಕೃತಿಯನ್ನು ಆಧರಿಸಿ ಎಲ್ಲೆಡೆ ರಂಜಾನ್ ಹಬ್ಬ ಆಚರಿಸಲಾಗುತ್ತದೆ. ಹೀಗಾಗಿ ಒಂದೊಂದು ದೇಶದಲ್ಲಿ ಹೀಗಾಗಿ ಚಂದ್ರಾಕೃತಿಯನ್ನು ಆಧರಿಸಿ ಭಾರತದಲ್ಲಿ ಪವಿತ್ರ ರಂಜಾನ್ 2020 ಏಪ್ರಿಲ್ 25ರಿಂದ ಪ್ರಾರಂಭವಾಯಿತು. ಹೀಗೆ ಆರಂಭವಾಗಿರುವ ರಂಜಾನನ್ನು 4 ವಾರಗಳವರೆಗೆ ಆಚರಿಸಲಾಗುತ್ತದೆ. ಈ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸ ಆಚರಿಸುತ್ತಾರೆ. ಸೂರ್ಯಾಸ್ತ ನಮನದ ನಂತರ ಸಂಜೆ ವೇಳೆಗೆ ಎಲ್ಲರೂ ಒಟ್ಟಾಗಿ ಅವರ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇಫ್ತಾರ್ ಎಂಬ ಕರೆಯಲ್ಪಡುವ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ಮುರಿಯುತ್ತಾರೆ. ಆದರೆ ಈಗ ಪ್ರತಿ ವರ್ಷ ಈ ರಂಜಾನ್ ತಿಂಗಳಲ್ಲಿ ಭಾಳ ಅದ್ದೂರಿಯಾಗಿ ಒಂದು ಹಬ್ಬ ನಡೀತಿತ್ತು. ಸೊ ಈ ವರ್ಷ ಕೊರೋನಾ ವೈರಸ್ ಬಂದಿರೋದ್ರಿಂದ ಯಾವ ರೀತಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಅಂತೇಳಿ? ಔಜ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಎಲ್ಲ ಸಮಸ್ತ ಜನಗಳ ನಾಗರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ಇವತ್ತಿನ ಈ ದೇಶಾದ್ಯಂತ ಕೊರೋನಾ ವೈರಸ್ ಹರಡಿದಿಂದ ಇವತ್ತಿನ ನಾವು ಸಮಸ್ತ ಮುಸಲ್ಮಾನ್ ಬಾಂಧವರು ಈ ಕೊರೋನಾ ವೈರಸ್ಸಿನ ಅಂತ್ಯಕ್ಕಾಗಿ ರಂಜಾನ್ ಹಬ್ಬವನ್ನು ಮನೆಯಲ್ಲಿ ಆಚರಿಸ್ತೀವಿ. ಮನೆಯಲ್ಲಿ ನಮಾಜ್ ಓದಿ ರೋಜಾ ಇದ್ದು ಅಲ್ಲಾಹನ ಕಡೆ ಬೇಡುತ್ತಿದ್ದೇವೆ. ಅಲ್ಲಾ ಈ ವೈರಸನ್ನು ಅಂತ್ಯ ಮಾಡು. ಈ ವೈರಸ್ನಿಂದ ಜಗತ್ತಿನ ಎಲ್ಲ ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಯಾವ ಜಾತಿ ಇರಲಿ, ಎಲ್ಲ ಜಾತಿನಲ್ಲಿ ಈ ಕೊರೋನಾ ವೈರಸ್ಸಿನ ಬಹಳ ಆತಂಕ ಇದೆ. ನಾವು ಪ್ರತಿ ವರ್ಷ ರಂಜಾನ್ ಹಬ್ಬವು ಮಸೂತಿನಲ್ಲಿ ಬಂದು ಇಫ್ತಾರ್ ಟೈಮಲ್ಲಿ, ಸಹರಿ ಟೈಮಲ್ಲಿ ಅಲ್ಲಾಹನ ಕಡೆ ಮಸೂತಿನಲ್ಲಿ ಎಲ್ಲರ ಕೂಡಿ ಈ ಹಬ್ಬವನ್ನು ಆಚರಿಸ್ತಿದೆ. ಆದರೆ ಈ ದೇಶಾದ್ಯಂತ ಎಲ್ಲ ಮಸೂತಿಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸಾಗಿ ಗೌರ್ಮೆಂಟ್ ಆರ್ಡರ್ ಮಾಡಿದೆ. ಆ ಪ್ರಕಾರವಾಗಿ ನಾವು ಮನೆಯಲ್ಲಿ ರೋಜಾ ಇದ್ದು ಸೈರಿ ಮಾಡಿ ಇಫ್ತಿಯಾರ್ ಮಾಡಿ ಅಲ್ಲಾಹನ ಕಡೆ ಬೇಡ್ತಿದೆಯಲ್ಲ, ಈ ವೈರಸ್ ಈ ಜಗತ್ತಿನಿಂದ ಮುಕ್ತಗೊಳಿಸುವಂತ ನಾವು ದುವಾ ಮಾಡ್ತಿದ್ವಿ. ಅದು ಪ್ರತಿ ವರ್ಷ ಏನು ಮಸೂದಿನೆಲ್ಲ ಮಾಡ್ತಿದ್ವಿ. ಈಗ ಸೋಷಿಯಲ್ ಡಿಸ್ಟೆನ್ಸ್ ಏನು
ಆಧಾರ ಇದರಿಂದ ಈ ವೈರಸ್ ಜಾಸ್ತಿ ಹರಡುತ್ತದೆ. ಆದ ಕಾರಣ ನಾವು ಮನೆಯಲ್ಲಿ ರೋಜಾ ಮತ್ತು ಇಫ್ತಿಯಾರನ್ನು ಮಾಡ್ತಿದ್ದೀವಿ. ಒಬ್ಬ ವ್ಯಕ್ತಿ ದಿನವಿಡೀ ಆಹಾರ ಮತ್ತು ನೀರಿನಿಂದ ದೂರವಿರುವುದರಿಂದ ಆತ ಜನರ ನೋವು ಮತ್ತು ಸಂಕಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಅಲ್ಲದೆ ದೇವರಿಗೆ ಹತ್ತಿರವಾಗುತ್ತಾನೆ ಎಂದು ಇಸ್ಲಾಂ ಧರ್ಮದಲ್ಲಿ ನಂಬಲಾಗಿದೆ. ಇಸ್ಲಾಂ ಧರ್ಮದ ಪ್ರಮುಖ 5 ನಂಬಿಕೆ ಅಥವಾ ಆಚರಣೆಯಲ್ಲಿ ಈ ಸಮಯದ ಉಪವಾಸವನ್ನು ಒಂದು ಎಂದು ಪರಿಗಣಿಸಲಾಗುವುದು. ಇದಲ್ಲದೆ ದೇವರಲ್ಲಿ ನಂಬಿಕೆ, ದೈನಂದಿನ ಪ್ರಾರ್ಥನೆ, ದಾನ ಮತ್ತು ಬದುಕಿನಲ್ಲಿ ಒಮ್ಮೆ ಆದರೂ ಮೆಕ್ಕಾಗೆ ಹಜ್ ಯಾತ್ರೆ ಕೈಗೊಳ್ಳುವುದು ಇಸ್ಲಾಂ ಧರ್ಮದ ಉಳಿದ ಪ್ರಮುಖ 4 ನಂಬಿಕೆಗಳಾಗಿವೆ. ಅಂದರೆ ಈಗ ನಿಮ್ಮ ಈ ಒಂದು ರಂಜಾನ್ ಹಬ್ಬವನ್ನು ಆಚರಿಸುವಂಥ ರೋಜಾ ಮಾಡುವಂಥ ವ್ಯಕ್ತಿಗಳಿಗೆ ಏನು ಸಂದೇಶ ನೀಡ್ತೀರಿ ಅಂತೇಳಿ? ರೋಜಾ ಮತ್ತು ಈ ರಂಜಾನ್ ಹಬ್ಬದ ಅಲ್ಲಾಹ್ ತಬಾರಕ್ ವ ತಾಲ ಅಲ್ಲಾಹ್ ತಾಲ ಹೇಳುತ್ತಿದ್ದಾನೆ, ಯಾ ಅಯ್ಯುಲ್ಲದೀನ ಆಮನು ಕುತಿಬ ಅಲೈಕುಮ್ ಅಸ್ಸಿಯಾಮು ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಖೂನ್. ಅಲ್ಲಾಹ್ ತಾಲ ಪವಿತ್ರ ಕುರಾನ್ನಲ್ಲಿ ಹೇಳುತ್ತಿದ್ದಾನೆ, ಐ ಮನುಷ್ಯರೇ, ನೀವು ರೋಜಾವನ್ನು ಇದ್ದು ನಿಮ್ಮ ಅಂತರಂಗ, ನಿಮ್ಮ ಆತ್ಮವನ್ನು ಶುದ್ಧಿಗೊಳಿಸಿ. ಆತ್ಮವನ್ನು ಶುದ್ಧಿಗೊಳಿಸಿಗಾಗಿ ನಾವು ರೋಜಾ ಇದ್ದು ಆ ರಂಜಾನ್ ಪವಿತ್ರ ತಿಂಗಳಲ್ಲಿ ನಾವು ನಮ್ಮ ಒಳಗಿದ್ದವ ಎಲ್ಲ ದ್ವೇಷವನ್ನು, ಎಲ್ಲ ಕೆಟ್ಟ ಭಾವನೆಗಳನ್ನು ಕೊನೆಗೊಳಿಸಿ ನಾವು ಸ್ವಚ್ಛ ಆಗಿ ಅಲ್ಲಾಹನ ಕಡೆ ಬೇಡುವುದು ಏನೆಂದರೆ ಈ ಮನುಷ್ಯರನ್ನು ಅಲ್ಲಾಹ್ ತಾಲ ಒಂದಾಗಿ ಮಾಡಿ ಅಲ್ಲಾಹ್ ತಾಲ ಎಲ್ಲ ಸುಖ ಶಾಂತಿಯನ್ನು ನೀಡಲಿ ಅಂತ ನಾವೆಲ್ಲ ಅಲ್ಲಾಹನ ಕಡೆ ರಂಜಾನ್ ತಿಂಗಳಲ್ಲಿ ಅದೇ ಬೇಡುಕೊಂತೇವೆ. ಯಾಕಂದರೆ ಈ ಹಿಂದೂಸ್ತಾನ್ ಅಂದರೆ ಈ ದೇಶ ಎಲ್ಲ ಮುಸಲ್ಮಾನ್, ಹಿಂದೂ, ಸಿಖ್, ಇಸಾಯಿ ಎಲ್ಲ ಜಾತಿಯನ್ನು ಕೂಡಿದೆ. ಇದು ಸಮಸ್ತವಾಗಿ ಈ ಕೊರೋನಾ ವೈರಸ್ಸಿಗೆ ನಾವು ಹೋಗಲಾಡಿಸಿಗೆ ಏನಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇನ್ ಆಗಿ ನಾವು ಅದರ ಮೇಲೆ ನಾವು ವಿಚಾರ ಮಾಡಿ ನಾವೆಲ್ಲ ಅದರ ಮೇಲೆ ನಾವು ನಡ್ಕೋಬೇಕಂತ ಎಲ್ಲ ಸಮಸ್ತ ಗಜನಗಳು ಮತ್ತು ಎಲ್ಲ ದೇಶಾದ್ಯಂತ ಮುಸಲ್ಮಾನ್ ಬಂಧುಗಳಿಗೆ ನಾವು ತಿಳಿಸೋದೇನೆಂದರೆ ನಾವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ಕೊಂಡು ನಾವು ನಮ್ಮ ಜೀವನವನ್ನು ರಕ್ಷಿಸಬೇಕು ಮತ್ತು ಬೇರೆ ಜೀವನವನ್ನು ರಕ್ಷಿಸಬೇಕು ಅಂತ ನಾವು ಅದೇ ಸಂದೇಶವನ್ನು ನಾನು ಕೊಡ್ತಿದ್ದೇನೆ. ಲಾಕ್ಡೌನ್ ಎಫೆಕ್ಟ್. ಈ ಬಾರಿ ಹಬ್ಬ ಆರಂಭವಾಗುತ್ತಿದ್ದರೂ ಲಾಕ್ಡೌನ್ ಹಬ್ಬದ ವಾತಾವರಣವನ್ನೇ ಮಂಕುಗೊಳಿಸಿದೆ. ಕೋವಿಡ್ ಸಾಂಕ್ರಾಮ್ಯದ ಕಾರಣಕ್ಕಾಗಿ ಸರಳವಾಗಿ ಹಬ್ಬ ನಡೆಯುವ ಸಾಧ್ಯತೆ ಇದೆ. ಸಾಮೂಹಿಕ ಪ್ರಾರ್ಥನೆ ಇಲ್ಲದೆ ಮನೆಯಲ್ಲಿಯೇ ಪ್ರಾರ್ಥನೆಗೆ ಎಲ್ಲೆಡೆ ಮಾನಸಿಕವಾಗಿ ಸಿದ್ಧಗೊಂಡಿದ್ದಾರೆ. ಈ ನಡುವೆ ಹಬ್ಬದ ತಿಂಗಳಲ್ಲಿ ಎಲ್ಲ ಮುಸ್ಲಿಮರು ಲಾಕ್ಡೌನ್ ನಿಯಮಗಳನ್ನು ಮುರಿಯದೆ ಮನೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲು ಮತ್ತು ಇತರೆ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಲು ಎಲ್ಲ ವಕ್ಫ್ ಮಂಡಳಿಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಗಜೇಂದ್ರಗಡದ ಮೌಲಾನವರು ಮನವಿ ಮಾಡಿದರು. ಅಂದರೆ ಈಗ ಪ್ರತಿ ವರ್ಷ ಸರ್ ಎಲ್ಲ ರೋಜಾ ಆಚರಿಸೋರು ಇಲ್ಲಿ ಬಂದು ನಮಾಜ್ ಮಾಡ್ತಾಯಿದ್ರು. ಈಗ ಅವ್ರಿಗೆ ನೀವು ಸಂದೇಶ ನೀಡ್ತಾ ಇದ್ರಿ, ನೀವು ಮನೆಗಳಲ್ಲೇ ನೀವು ರೋಜಾವನ್ನು ಬಿಡ್ರಿ ಅಂತೇಳಿ. ಸೊ ಅಂದರೆ ಉಳಿದ ಜನಕ್ಕೆ, ಅಂದರೆ ಈಗ ಸಮಾಜದಲ್ಲಿ ಸಾಕಷ್ಟು ಜನ ಬೆಂಬಲ ನೀಡ್ತಾ ಇಲ್ಲ ಲಾಕ್ಡೌನ್ಗೆ, ಆ ಜನಕ್ಕೆ ಏನು ಹೇಳ್ತೀರಿ ಅಂತೇಳಿ? ನೋಡಿರಿ, ಈಗ ನಾ ಹೇಳೋದೇನೆಂದರೆ, ಈಗ ಸಮಸ್ತ
ಹಿಂದೂಸ್ತಾನಲ್ಲಿ ಈಗ ಇಂಡಿಯಾದಲ್ಲಿ ಒಂದು ಗೌರ್ಮೆಂಟ್ ಆರ್ಡ್ರ್ ಮಾಡಿದ ಕೂಡಲೇ ಎಲ್ಲ ಯಾವ ಜನಾಂಗ ಇರಲಿ, ಯಾವ ದೇಶದಿರಲಿ, ಯಾರಿರಲಿ, ಈ ದೇಶದಲ್ಲಿ ಈಗ ಆರ್ಡ್ರ್ ಕೊಟ್ಟಿದ್ದ ಮೇಲೆ ಎಲ್ಲವರು ಬೆಂಬಲ ಕೊಡಬೇಕು. ಏಕೆಂದರೆ ಒಬ್ಬರು ಬೆಂಬಲ ಕೊಡ್ಲಿಕ್ಕಂದ್ರೆ ಇನ್ನೊಬ್ಬರು ಬೆಂಬಲ ಕೊಡ್ಲಿಕ್ಕಂದ್ರೆ ಅದರ ಪರಿಣಾಮ ಎಲ್ಲರಿಗೆ ಅದು ಅರಿವಾಗುತ್ತದೆ. ಆದ ಕಾರಣ ನಾವು ತಮ್ಮ ರಕ್ಷಣೆಗಾಗಿ ಕೂಡುತ್ತಾ, ತಮ್ಮ ಫ್ಯಾಮಿಲಿ ರಕ್ಷಣೆ ಕೂಡುತ್ತಾ ಬೇರೆ ರಕ್ಷಣೆಯನ್ನು ನಾವು ಕಾಪಾಡಬೇಕು. ಬರೀ ಒಬ್ಬರು ನಾವು ಮನೆಯಲ್ಲಿ ಅಷ್ಟೇ ನಾವು ನೋಡ್ಕೋಬಾರ್ದು, ಬೇರೆಯವನ್ನು ನೋಡ್ಕೊಂಡು ಜೀವನ ಮಾಡೋಕ್ಕೆ. ಅದೇ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮ್ಮ ಜೀವನದಿಂದ ಬೇರೆ ಜೀವನಕ್ಕೂ ನೀವು ಕಾಪಾಡಬೇಕು. ಕಾಪಾಡುವ ಆ ದೇವರಿದ್ದಾನೆ, ಆ ದೇವರಲ್ಲಿ ಬೇಡ್ಕೋಬೇಕು. ಎಲ್ಲ ನಮಗೂ ಚಲೋ ಇಡು, ಬೇರೆಯವನಿಗೂ ಚಲೋ ಇರು. ಯಾಕೆಂದರೆ ನಾವು ಬರೀ ನಮ್ಮದು ನೋಡಿದರೆ ಅದು ದೇವರಿಗೆ ಮೆಚ್ಚೋದಿಲ್ಲ. ಆದ ಕಾರಣ ನಾವು ನಮ್ಮ ಜೀವನಕ್ಕಿಂತ ಬೇರೆ ಒಂದು ಜೀವನ ನೋಡ್ಕೊಂಡು ಬೇರೆಯನ್ನು ಪ್ರೀತಿ ಮಾಡ್ಕೊಂತ ಜೀವನ ಕಳಿಸ್ಬೇಕು. ಇದೇ ರಂಜಾನ್ ಹಬ್ಬದ ಪವಿತ್ರವಾದ ತಿಂಗಳಲ್ಲಿ ಅಲ್ಲಾಹ್ ತಾಲಾ ಹೇಳ್ತಾನೆ, ನೀವು ಸಬರ್ ಮಾಡಿರಿ. ಸಬರ್ ಅಂದರೆ ತಾಳ್ಮೆ ತಗೋರಿ. ಯಾಕಂದರೆ ಈ ತಾಳ್ಮೆ ಇಲ್ಲ ನಾವು ಏನು ಮಾಡ್ತೀವಿ, ಅಲ್ಲಿ ಹೋದಿ ಅಲ್ಲಿ ಮಾಡಿದೆ ಅದು ಅಂಥ ಕೆಲಸ ಮಾಡಿದರೆ ಅದರ ಪರಿಣಾಮ ಬಹಳ ಕಠಿಣವಾಗಿ ಘೋರವಾಗಿ ಆಗ್ತದೆ. ಆದ ಕಾರಣ ನಾವು ಮುಸಲ್ಮಾನ್ ಬಾಂಧವ್ಯ ಮತ್ತು ಎಲ್ಲ ಗಂಜಗಳ ಸಮಸ್ತ ನಾಗರಿಕನ ಹೇಳ್ತೇವೆ ಏನೆಂದರೆ, ನೀವು ಭಕ್ತಿನಲ್ಲಿ ಮನೆಯಲ್ಲಿ ದೇವರನ್ನು ನೆನೆಸಿದರೆ ಅಲ್ಲಾಹ್ ತಾಲಾ ನಿಮಗೆ ದೇವರು ನಿಮ್ಮ ಮನೆಯಲ್ಲಿ ಬರ್ಬೋದು. ಯಾಕಂದರೆ ದೇವರಿಗೆ ಒಂದು ಮಸೂತಿ, ಒಂದು ಗುಡಿ, ಒಂದು ಚರ್ಚ್, ಒಂದು ಇದು ಇಲ್ಲ. ದೇವರು ಎಲ್ಲಿ ಕುಂತರು ನಿಮ್ಗೆ ನೆನೆಸಿದ್ರು ಅಲ್ಲಾಹ್ ತಾಲಾ ದೇವರು ನಿಮ್ಮ ಕಡೆ ಬರುತ್ತಾನೆ. ಈ ರಂಜಾನ್ ಪವಿತ್ರಗಳಲ್ಲಿ ನೀವು ತಮ್ಮ ಮನೆಯಲ್ಲಿದ್ದು ನಿಮ್ಮ ಮಕ್ಕಳ ಜೋಡಿ ಈಗ ಈಗ ದೇವರು ಒಂದು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ. ಏನಂದರೆ ನಿಮ್ಮ ಹೆಂಡತಿ ಮಕ್ಕಳ ಜೋಡಿ ನೀವು ಧ್ಯಾನ ಮಾಡಿ ಅಲ್ಲಾಹನನ್ನು ನೀವು ನೆನೆಸ್ರಿ. ಈಗ ನೀವು ಪ್ರತಿ ವರ್ಷ ಏನಂತೀವಿ ಬಿಸ್ನೆಸ್ ದಂಧೆ ಎಲ್ಲ ಹೋಗಿ ರೋಜಾನು ಬಿಡ್ತಿದ್ರಿ, ನಮಾಜು ಬಿಡ್ತಿದ್ರಿ. ಆದರೆ ಈ ಕೊರೋನಾ ವೈರಸ್ಲಿಂದ ಅಲ್ಲಾಹ್ ತಾಲಾ ಒಂದು ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀವು ಅವನ ಧ್ಯಾನವನ್ನು ಮಾಡಿ ಈ ಜಗತ್ತಿಗಾಗಿ ಪ್ರೇಯರ್ ಮಾಡಿ ದುವಾ ಮಾಡಿರಿ. ಅಲ್ಲಾಹ್ ತಾಲಾ ನಮಗೆ ಈ ಸದ್ಬುದ್ಧಿ ಕೊಳ್ಳಿದ್ರೆ ನಾ ದುವಾ ಮಾಡ್ತೇನೆ. ನಗರ ಸೇರಿದಂತೆ ಇಡೀ ಜಿಲ್ಲೆ ಕೋವಿಡ್-19 ಭೀತಿ ಮತ್ತೆ ಪೊಲೀಸ್ ಕಂಗಾವಲಿನಲ್ಲಿದ್ದು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಯಾರೂ ಹೊರಬರದಂತೆ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ನಗರದ ದಿನಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹಾಗೂ ಖರೀದಿಗೆ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ನಗರ ಸೇರಿದಂತೆ ಇಡೀ ಜಿಲ್ಲೆ ಕೋವಿಡ್-19 ಭೀತಿ ಮತ್ತೆ ಪೊಲೀಸ್ ಕಂಗಾವಲಿನಲ್ಲಿದ್ದು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಯಾರೂ ಹೊರಬರದಂತೆ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ನಗರದ ದಿನಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹಾಗೂ ಖರೀದಿಗೆ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ಕೋವಿಡ್-19 ಸೋಂಕು ನಿಯಂತ್ರಿಸಲು ದೇಶಾದ್ಯಂತ ಲಾಕ್ಡೌನ್ ಹಾಕಲಾಗಿದೆ. ಆದರೆ ಲಾಕ್ಡೌನ್ನಲ್ಲಿ ರೈತರು ತರಕಾರಿ ಸೇರಿದಂತೆ ಇತರೆ ಕೃಷಿ ಉತ್ಪನ್ನಗಳನ್ನು ವಾಹನಗಳಲ್ಲಿ ತುಂಬಿಕೊಂಡು ಮಾರುಕಟ್ಟೆಗೆ ಬಂದಿದ್ದರು. ಮಾರುಕಟ್ಟೆಯ ದರದಂತೆ ಉತ್ಪನ್ನಗಳನ್ನು ಮಾರಾಟ ಮಾಡಿದರು. ಅಷ್ಟೇ ಪ್ರಮಾಣದಲ್ಲಿ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಆಗಮಿಸಿದ್ದರು. ಬೆಳ್ಳಂಬೆಳಗ್ಗೆ ಇಡೀ ಮಾರುಕಟ್ಟೆ ತುಂಬ ಜನಜಂಗುಳಿ ಕೂಡಿತ್ತು. ಕೋವಿಡ್-19 ಭೀತಿಯ ನಡುವೆ ಇಡೀ ಗದಗ ಜಿಲ್ಲೆ ಸ್ತಬ್ಧವಾಗಿದೆ. ವ್ಯಾಪಾರ ವಹಿವಾಟು, ಜನ ಸಂಚಾರ, ವಾಹನ ಸಂಚಾರ ಇಲ್ಲದೆ ಗದಗ ನಿಶ್ಶಬ್ದವಾಗಿದೆ. ದಿನಸಿ ಮಾರುಕಟ್ಟೆಯಲ್ಲಿ ಆವರಣಗಳಲ್ಲಿರುವ ಸಗಟು ತರಕಾರಿ ಮಾರುಕಟ್ಟೆಯಲ್ಲಿ ವಾಹನಗಳಲ್ಲಿ ಬಂದಿದ್ದ ನೂರಾರು ರೈತರು ಹಾಗೂ ಜನರು ಕೆಲವೇ ಹೊತ್ತಿನಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ತಮ್ಮೂರಿಗೆ ತೆರಳಿದರು. ಅಲ್ಲಿಯೇ ಗ್ರಾಹಕರಿಗೆ, ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿದರು.
3-4 ತಾಸಿನಲ್ಲಿ ಇಡೀ ಸಗಟು ತರಕಾರಿ ಮಾರುಕಟ್ಟೆಯಲ್ಲಿ ಎಲ್ಲವೂ ಮಾರಾಟವಾಯಿತು. ಗ್ರಾಹಕರು ತಮ್ಮ ಬಡಾವಣೆಗಳಿಂದ ಗಲ್ಲಿಗಳಿಂದ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಲು ಬಂದಿದ್ದು ಮಾರುಕಟ್ಟೆಗೆ ನೇರವಾಗಿ ಬಂದು ತರಕಾರಿ ಖರೀದಿಸಿದರು. ಈಗ ಎಸ್ಎನ್ ವಿಶ್ಲೇಷಣೆದೊಂದು ವಿರಾಮ. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ, ಒಳ್ಳೆಯದು. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಸೋಂಕು ನಿಗ್ರಹಕ್ಕೆ ಜಾರಿಯಲ್ಲಿರುವ ಲಾಕ್ಡೌನ್ ನಿಯಮಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೆಲವು ನಿರ್ಬಂಧಗಳನ್ನು ಸಡಿಲಿಕೆ ಮಾಡಿ ಪರಿಷ್ಕೃತ ಮಾರ್ಗಸೂಚಿಕೆಗಳನ್ನು ಬಿಡುಗಡೆ ಮಾಡಿದೆ. ಕೊರೋನಾ ಸೋಂಕು ನಿಗ್ರಹಕ್ಕೆ ಜಾರಿಯಲ್ಲಿರುವ ಲಾಕ್ಡೌನ್ ನಿಯಮಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೆಲವು ನಿರ್ಬಂಧಗಳನ್ನು ಸಡಿಲಿಕೆ ಮಾಡಿ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯದ ಸೂಚನೆಯಂತೆ ರಾಜ್ಯ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವ ಬೆಂಗಳೂರು ನಗರ, ಬೆಳಗಾವಿ, ಮೈಸೂರು, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಬೀದರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗುವುದಿಲ್ಲ.
ಈ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುವುದು. ಪರಿಷ್ಕೃತ ಮಾರ್ಗಸೂಚಿಗಳು ಚಾಮರಾಜನಗರ, ಕೊಪ್ಪಳ, ಚಿಕ್ಕಮಗಳೂರು, ರಾಯಚೂರು, ಚಿತ್ರದುರ್ಗ, ರಾಮನಗರ, ಹಾಸನ, ಶಿವಮೊಗ್ಗ, ಹಾವೇರಿ, ಯಾದಗಿರಿ, ಕೋಲಾರ, ದಾವಣಗೆರೆ, ಉಡುಪಿ, ಕೊಡಗು ಜಿಲ್ಲೆಗಳಿಗೆ ಅನ್ವಯವಾಗಲಿವೆ. ಪರಿಷ್ಕೃತ ಮಾರ್ಗಸೂಚಿಗಳಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿ ಹೊರಗೆ ಕೈಗಾರಿಕೆಗಳನ್ನು ಪ್ರಾರಂಭಿಸಬಹುದಾಗಿದೆ. ವಿಶೇಷ ಆರ್ಥಿಕ ವಲಯಗಳು ಮತ್ತು ರಫ್ತು ಆಧಾರಿತ ಕೈಗಾರಿಕೆ ಘಟಕಗಳು, ಕೈಗಾರಿಕಾ ವಸಾಹತು ಮತ್ತು ಟೌನ್ಶಿಪ್ಗಳಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭಿಸಬಹುದಾಗಿದೆ. ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ವಾಸ್ತವ್ಯ ಹೂಡಲು ಅವಕಾಶ ಮಾಡಿಕೊಡುವಂತಿರಬೇಕು. ವ್ಯಕ್ತಿಗತ ಅಂತರ ಸೇರಿದಂತೆ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಮಾಲ್ಗಳನ್ನು ಹೊರತುಪಡಿಸಿ ಅಂಗಡಿ ಮುಂಗಟ್ಟುಗಳ ಕಾಯ್ದೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡಿರುವ ಅಂಗಡಿ ಮುಂಗಟ್ಟುಗಳನ್ನು 50% ಕಾರ್ಮಿಕರೊಂದಿಗೆ ಪ್ರಾರಂಭಿಸಲು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಮಾಸ್ಕ್ ಧರಿಸುವುದು ಸೇರಿದಂತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಉಳಿದಂತೆ ಬಳ್ಳಾರಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಗದಗ, ತುಮಕೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ಆಧರಿಸಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯುವ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಮಹಾಮಾರಿ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಇಡೀ ವಿಶ್ವವೇ ಒಂದಾಗಿ ಭಾಗಿಯಾಗಬೇಕು. ಒಗ್ಗಟ್ಟು ಪ್ರದರ್ಶನವಾಗದಿದ್ದರೆ ಈ ಸೋಂಕು ಮತ್ತಷ್ಟು ಹರಡಿ ಇನ್ನೂ ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿದೆ. ಕೆಲವು ದೇಶಗಳಲ್ಲಿ ಕೋವಿಡ್-19 ಸೋಂಕು ಹರಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ವಿಶೇಷವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿರುವುದು ಕಳವಳಕಾರಿಯಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶಕ ಟೆಡ್ರೋಸ್ ಅಧನಾಮ್ ಗೆಬ್ರಿಯೆಸಸ್ ಹೇಳಿದ್ದಾರೆ. ಶಂಕಿತ ಕೋವಿಡ್-19 ಸೋಂಕು ಇರುವ ಪ್ರತಿಯೊಬ್ಬರನ್ನೂ ಪರೀಕ್ಷೆಗೆ ಒಳಪಡಿಸಬೇಕು, ಚಿಕಿತ್ಸೆ ನೀಡಬೇಕು ಮತ್ತು ಪ್ರತ್ಯೇಕವಾಗಿಟ್ಟು ನಿಗಾ ವಹಿಸಬೇಕು. ಈ ಸೋಂಕು ಹರಡಿದ ಸ್ಥಳಗಳಲ್ಲಿ ಯಾರನ್ನೂ ಬಿಡದ ರೀತಿಯಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆಗೆ ಒಳಪಡಿಸಬೇಕು. ಈ ಮೂಲಕ ಮಹಾಮಾರಿ ಸೋಂಕು ಹರಡುವುದನ್ನು ತಡೆಗಟ್ಟಬೇಕು ಹಾಗೂ ಈ ಪ್ರಕ್ರಿಯೆ ತುಂಬಾ ದಿನಗಳವರೆಗೆ ಮುಂದುವರಿಯಬೇಕು ಎಂದು ಅವರು ತಿಳಿಸಿದ್ದಾರೆ. ವಿಶ್ವದ 21 ದೇಶಗಳ ಗಡಿಗಳು ಮುಚ್ಚಿರುವುದರಿಂದ ಲಸಿಕೆಗಳು ಮತ್ತು ಔಷಧಗಳ ಕೊರತೆ ಎದುರಾಗಿದೆ. ಇದರಿಂದ ಸೋಂಕು ಪೀಡಿತರಿಗೆ ಚಿಕಿತ್ಸೆ ನೀಡಲು ತೊಂದರೆ ಉಂಟಾಗುತ್ತಿರುವುದರ ಜತೆಗೆ ಇತರ ರೋಗಿಗಳ ಚಿಕಿತ್ಸೆಗೂ ತೊಂದರೆಯಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಸೇರಿದಂತೆ ವಿಶ್ವದ 213 ದೇಶಗಳಲ್ಲಿ ಕೊರೋನಾ ಸೋಂಕು ಹರಡಿದ್ದು ಇದುವರೆಗೆ 2,11,609 ಜನರು ಸಾವನ್ನಪ್ಪಿದ್ದಾರೆ. ವಿಶ್ವದಲ್ಲಿ ಒಟ್ಟಾರೆ 30,86,000ಕ್ಕೂ ಅಧಿಕ ಮಂದಿಯಲ್ಲಿ ಈ ಸೋಂಕು ದೃಢವಾಗಿದ್ದು, ಈವರೆಗೆ 9,35,000ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ. ಅಮೆರಿಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಸೋಂಕು ವ್ಯಾಪಿಸಿದ್ದು 56,933 ಜನರು ಮೃತಪಟ್ಟಿದ್ದಾರೆ. ಇಟಲಿಯಲ್ಲಿ 1,99,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿದ್ದು 26,977 ಮಂದಿ ಸಾವಿಗೀಡಾಗಿದ್ದಾರೆ. सालों से कोविड-19 के मरीज स्वस्थ होने के बाद घर जा चुके हैं. पिछले 5 दिन से मरीजों की ಸ್ಪೇನ್ನಲ್ಲಿ 2,32,000ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ವ್ಯಾಪಿಸಿದ್ದು 23,000ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. प्रसार को रोकने के लिए एहतियातन बंद किए गए शंघाई और बीजिंग में हाई स्कूल और मिडिल स्कूल 3 महीने बाद एक बार फिर खुल गए हैं. शंघाई में छात्रों ने शारीरिक दूरी बनाए रखने के लिए 1 मीटर की दूरी पर स्कूल के बाहर कतार लगाई. इस महामारी से ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಾನ ಧರ್ಮದ ಸಂಕೇತ ರಂಜಾನ್ ಹಬ್ಬಕ್ಕೂ ತಟ್ಟಿದ ಕೊರೋನಾ ಎಫೆಕ್ಟ್. ತರಕಾರಿ ದಿನಸಿ ಖರೀದಿಸಲು ಸಾಮಾಜಿಕ ಅಂತರ ಕಾಯದೆ ಮುಗಿಬಿದ್ದ ಜನ. ಪರಿಷ್ಕೃತ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ. ಮಹಾಮಾರಿ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಇಡೀ ವಿಶ್ವವೇ ಒಂದಾಗಿ ಭಾಗಿಯಾಗಬೇಕು. ವಿಶ್ವದಲ್ಲಿ 2,11,609 ಜನರು ಕೊರೋನಾಗೆ ಬಲಿ. ಇವಿಷ್ಟಿಂದಿನ ಸುದ್ದಿಗಳು. ವಾರ್ತೆಗೆ ವೀಕ್ಷಿಸಿ ACN ನ್ಯೂಸ್. ವಂದನೆಗಳು.
ವಿಶ್ವವನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ. ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂಥ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.